सारे जहां से अच्छा हिंदुस्तान हमारा, सारे जहां से अच्छा हिंदुस्तान। ಹಾರ್ದಿಕ ಶುಭಾಶಯಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಗಣ್ಯರಿಗೂ, ಮುದ್ದು ಮಕ್ಕಳಿಗೂ, ಗ್ರಾಮದ ಎಲ್ಲ ನಾಗರಿಕರಿಗೂ ನನ್ನ ನಮಸ್ಕಾರಗಳು. ತುಂಬಾ ವಿಶೇಷವಾಗಿ ಇಲ್ಲಿನ ಮಕ್ಕಳಿನ ಪ್ರತಿಭೆ ಕಂಡುಕೊಳ್ಳೋದಕ್ಕೆ, ನೋಡಿ ಆನಂದ ಪಡೋದಕ್ಕೆ ಹೆಮ್ಮೆ ಆಗುತ್ತೆ, ಖುಷಿ ಆಗುತ್ತೆ. ಈ ಮಕ್ಕಳಿಗೆ ಒಂದು ಸಣ್ಣ ವಿಷಯವನ್ನ, ಸಂಗತಿಯನ್ನ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತಹ ಆ ಗಣ್ಯರ ಬಗ್ಗೆ ಒಂದು ನೆನಪುಗಳನ್ನ ಹಂಚ್ಕೋಬೇಕು ಅಂತ ಆಸೆ. 2 ಸಂಗತಿಗಳು. ಒಂದು, 1879ರ ಕ್ರಾಂತಿಯಲ್ಲಿ ಪ್ರಮುಖವಾದಂತಹ ಪಾತ್ರವನ್ನ ವಹಿಸಿದಂತ ಒಬ್ಬ ವ್ಯಕ್ತಿ ವಾಸುದೇವ್ ಬಲವಂತ್ ಫಡ್ಕೆ ಅಂತ. ಇವರು ಪುಣೆಯವರು ಮೂಲತಃ. ನಮ್ಮ ಸ್ವಾತಂತ್ರ್ಯಕ್ಕಾಗಿ ಎಲ್ಲ ಸಂಗ್ರಾಮ ನಡೀತು. ಆ ಸಂಗ್ರಾಮಕ್ಕೆ ಮೂಲ ಕಾರಣಕರ್ತರು, ಆ ಒಂದು ಸಂಗ್ರಾಮದ ಕಿಡಿಯನ್ನ ಮೊದಲು ಹೊತ್ತಿಸಿದಂತವರು ಫಡ್ಕೆಯವರು, ವಾಸುದೇವ್ ಬಲವಂತ್ ಫಡ್ಕೆ. ಇವರ ಮೂಲಕ ಈ ಸ್ವಾತಂತ್ರ್ಯದ ಒಂದು ಕ್ರಾಂತಿ ಆನಂತರದಲ್ಲಿ ಬಹಳ ಮಟ್ಟಿಗೆ, ಬಹಳ ಎತ್ತರಕ್ಕೆ ಬಂದು ಮುಟ್ಟುತ್ತೆ. ಅದರಲ್ಲಿ ಮುಂದೆ ಬಂದಂತಹ ಇನ್ನೊಬ್ಬ ವ್ಯಕ್ತಿ ಅಂತಂದ್ರೆ ಅವರು ಭಗತ್ ಸಿಂಗ್ ಅವರು. ಅವರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆ ಏನಾಗುತ್ತೆ. ಅವರನ್ನ ನಮ್ಮ ಜೀವನದ ರೋಲ್ ಮಾಡಲ್ ಅಂತ ಅನ್ಕೊಂಡ್ರು ಕೂಡ ತಪ್ಪಾಗಲ್ಲ. ಯಾಕಂದ್ರೆ ಅವರು 24ನೇ ವಯಸ್ಸಿನಲ್ಲಿಯೇ ದೇಶಕ್ಕಾಗಿ ಪ್ರಾಣವನ್ನ ತ್ಯಾಗ ಮಾಡಿದಂಥವ್ರು. ಅವ್ರು ಹೇಳ್ತಾರೆ, ತನ್ನ ತಾಯಿಗೆ, ಯಾವುದೇ ತಾಯಿ ಅಥವಾ ಯಾವುದೇ ಮಗ ಈ ಸಾವಿನ ಒಂದು ಸಮೀಪ ಬಂದು ನಿಂತಾಗ ಎಷ್ಟೇ ಆದ್ರೂ ಕೂಡ ನಡುಕ ಹುಟ್ಟುತ್ತೆ. ಆದ್ರೆ ಈ ವೀರ ಯೋಧ ಸಾವಿನ ಸಮಯದಲ್ಲಿ ಆ ನೇಣುಗಂಬಕ್ಕೆ ಹೋಗುವ ಮುಂಚೆ ಆ ನೇಣು ಕುಣಿಕೆಗೆ ಚುಂಬಿಸಿ ಖುಷಿಯಿಂದ ನಗನಗ್ತಾ ಆ ನೇಣನ್ನ ತನ್ನ ಕೊರಳಿಗೆ ಕಾಗೆ ಹಾಕೊಂಡು ದೇಶಕ್ಕಾಗಿ ಮಡಿಯೋದಕ್ಕೆ ಸಿದ್ಧರಾಗ್ತಾರೆ. ಇದು ಹೇಳೋದಕ್ಕೆ ಮತ್ತು ಕೇಳೋದಕ್ಕೆ ತುಂಬಾನೇ ಸಾಮಾನ್ಯವಾಗಿರ್ಬೋದು, ಏನೋ ಒಂದು ಇರ್ಬೋದು ಅಂತ ಅನ್ಕೊಳ್ಬೋದು. ಆದ್ರೆ ಆ ಸಂದರ್ಭದಲ್ಲಿ ಭಗತ್ ಸಿಂಗ್ ಅದನ್ನ ಎದುರಿಸಿದ್ರಲ್ಲ, ಆ ಒಂದು ಕ್ಷಣ ಎಂಥದಿತ್ತು ಅಂತ ನಾವು ಸುಮ್ಮನೆ ಕಲ್ಪನೆ ಮಾಡ್ಕೊಂಡ್ರೆ ನಿಜಕ್ಕೂ ರೋಮಾಂಚನವಾಗುತ್ತೆ. ಆದ್ರೆ ಇನ್ನೊಂದು, ಈ ಭಗತ್ ಸಿಂಗ್ ಅವ್ರ ಬಗ್ಗೆ ಹೇಳೋದೇನಂತಂದ್ರೆ, ಅವ್ರ ತಾಯಿಗೆ ಅವರು ಜೈಲಲ್ಲಿದ್ದಾಗ ಹೇಳಿದ್ರಂತೆ ಒಂದು ಮಾತು, ನಾನು ಸಾಯ್ತಿರ್ಬೇಕಾದ್ರೆ ನಿನ್ನ ಕಣ್ಣಿಗೆ ಬಂದ ಹನಿ ನೀರು ಕೂಡ ಬರಬಾರ್ದು ಅಂತ. ಆ ಹೇಳುವ ಮಟ್ಟಕ್ಕೆ ಅವರು ಬಂದಿದ್ರು ಆ 24ನೇ ವಯಸ್ಸಿನಲ್ಲಿ. ಆಮೇಲೆ ಆ ತಾಯಿ ಹೇಳ್ತಾರೆ, ನಿಜಕ್ಕೂ ತಾಯಿಯನ್ನ ಎಷ್ಟೇ ಮೆಚ್ಚಿದ್ರು, ಎಷ್ಟೇ ಹೊಗಳು ಕೂಡ ಕಡಿಮೆ ಆಗುತ್ತೆ. ಅವರು ಮಗ ಸಾಯ್ತಿರ್ಬೇಕಾದ್ರೆ ಒಂದ್ ಹನಿ ಕೂಡ ಕಣ್ಣೀರು ಹಾಕ್ಲಿಲ್ಲ. ಆಮೇಲೆ ಇನ್ನೊಂದು, ಅವರು ಸತ್ತ ಮೇಲೆ ಯಾರೋ ಕೇಳಿದ್ರಂತೆ ತಾಯಿಗೆ, ನಿಮ್ಮ ಮಗ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ್ರು, ಸತ್ತು ಹೋದ್ರು ಅಂತ. ಆದ್ರೆ ತಾಯಿ ಹೇಳ್ತಾಳೆ, ನನ್ನ ಮಗ ಸಾಯ್ಲಿಲ್ಲ, ಸತ್ರು ಕೂಡ ಈ ಒಂದು ಹೋರಾಟದಲ್ಲಿ ನಾನು ಹಿಂದೆ ಸರಿಯಲ್ಲ, ನಾನು ಇನ್ನೂ 2 ಮಕ್ಕಳಿದ್ದಾರೆ, ಅವರನ್ನು ಕೂಡ ಈ ಬ್ರಿಟಿಷರ ವಿರುದ್ಧ ಹೋರಾಡೋದಕ್ಕೆ ನಾನು ಕಳಿಸ್ತೇನೆ ಅಂತ ಹೆಮ್ಮೆಯಿಂದ ನುಡಿತಾಳೆ. ಅಂಥ ತಾಯಿ, ಅಂಥ ಮಗ ಅಂದ್ರೆ ಭಗತ್ ಸಿಂಗ್ ಅಂತ ಮಗ ಪಡೆದಂತ ಈ ಭಾರತ ದೇಶ ಧನ್ಯ. ಅಂಥ ದೇಶಕ್ಕಾಗಿ ಹೋರಾಡಿ ಒಂದು ಸ್ವಾತಂತ್ರ್ಯವನ್ನ ತಂದುಕೊಟ್ಟಂತ ಆ ಭಾರತದಲ್ಲಿ ನಾವು ಹುಟ್ಟಿದ್ದೀವಲ್ಲ, ಆ ಮಣ್ಣಲ್ಲಿ ನಾವು ಬಂದಿದ್ದೀವಲ್ಲ ಅಂತ ನಾವು ಕೂಡ ಹೆಮ್ಮೆ ಪಡಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಎಲ್ಲ ಪಾಲಕರಿಗೂ ಮತ್ತು ಶಿಕ್ಷಕ ವೃಂದವರಿಗೂ ನಾನು ತುಂಬಾ ಧನ್ಯವಾದ ಹೇಳ್ತೇನೆ. ಹಾಗೇನೆ ಈಗಿನ ಮಕ್ಕಳಲ್ಲಿ ಒಂದು ಮನವಿ ನಾನ್ ಮಾಡ್ಕೊಳ್ಳೋದು, ಎಲ್ಲರೂ ಹೇಳ್ತಾರೆ ನನ್ನ ರೋಲ್ ಮಾಡಲ್, ನನ್ನ ಹೀರೋ ಅಂತಂದ್ರೆ ಶಾರುಖ್ ಖಾನ್, ಸಲ್ಮಾನ್ ಖಾನ್, ಆಮೇಲೆ ಪುನೀತ್ ರಾಜ್ಕುಮಾರ್ ಅಂತ ಇರ್ಲಿ. ಆದ್ರೆ ನಿಮ್ಮಲ್ಲಿಂದ ಬರ್ಬೇಕು ಮೊದಲು ನನ್ನ ಹೀರೋ ಭಗತ್ ಸಿಂಗ್ ಅಂತ, ನನ್ನ ಹೀರೋ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ. ಇಂಥ ಮಹಾನ್ ವ್ಯಕ್ತಿಗಳನ್ನ ನೆನಪಿಸ್ಕೊಂಡು ಅವರನ್ನ ನಮ್ಮ ರೋಲ್ ಮಾಡಲ್ ಇಟ್ಕೊಂಡು ಮುಂದೆ ಹೋದ್ರೆ ನಮ್ಮ ಭಾರತದ ಭವಿಷ್ಯ ಇನ್ನೂ ಉಜ್ವಲವಾಗಬಹುದು ಅಂತ ಆಶಿಸ್ತಾ, ಇದು ನನ್ನ ಒಂದು ಸಣ್ಣ ಮನವಿ. ನೀವು ಅದಕ್ಕಿಂತಲೂ ಒಂದು ಎತ್ತರದಲ್ಲಿ ಬೆಳೀತಾ ಇದ್ದೀರಾ. ನಿಮ್ಗೆ ಈ ದೇಶದ ಬಗ್ಗೆ ತುಂಬಾನೇ ಕಾಳಜಿ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಪ್ರತಿಯೊಬ್ಬ ಮಕ್ಕಳು ಕೂಡ ಒಬ್ಬೊಬ್ಬ ದೇಶ ಪ್ರೇಮಿಯ ಬಗ್ಗೆ, ದೇಶಭಕ್ತರ ಬಗ್ಗೆ ಮಾತಾಡಿದ್ರು. ಒಬ್ಬೊಬ್ಬ ವ್ಯಕ್ತಿಯಲ್ಲೂ ಕೂಡ ತಿಳ್ಕೊಂಡಿದ್ದಾರೆ ಆ ವ್ಯಕ್ತಿತ್ವ ಎಂಥದ್ದು ಅಂತ. ಆಮೇಲೆ ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿ ಏನೇನು ಘಟನೆಗಳು ನಡೆದವು ಎಲ್ಲವನ್ನ ನೆನಪಿಸ್ಕೊಂಡ್ರಿ. ಹಾಗಾಗಿ ಅವರೆಲ್ಲರಿಗೂ ಹೇಳುವಂತದ್ದೇನಿಲ್ಲ. ನಾನು ಕೇಳಿದ್ದೇನೆ, ಖುಷಿ ಪಡಿದ್ದೇನೆ, ತುಂಬಾ ಖುಷಿ ಆಯ್ತು. ಎಲ್ಲ ಆಡಳಿತ ವರ್ಗದವರಿಗೂ ಕೂಡ ತುಂಬಾ ಧನ್ಯವಾದಗಳನ್ನು ತಿಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಾರೇ ಜಹಾಂ ಸೆ ಅಚ್ಚಾ